ನಮಸ್ಕಾರ ಸ್ನೇಹಿತರೆ. ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬುದು ಮೈಕ್ರೋ ಫೈನಾನ್ಸ್ ಎಂದು ಹೇಳುವರು ಮತ್ತು ಅದನ್ನು ಕೇಳುವರು ಒಮ್ಮೆ ಇತ್ತ ಗಮನ ಕೊಡಿ. ಕರ್ನಾಟಕ ಸರ್ಕಾರದಿಂದ ಸಾಧನ ಸದಸ್ಯತ್ವ ಹೊಂದಿದ ಮೈಕ್ರೋ ಫೈನಾನ್ಸ್ಗಳ ಈ ಒಂದು ಪಟ್ಟಿಯನ್ನ ಹೊರಡಿಸಲಾಗಿದೆ ಮತ್ತು ಅದರಲ್ಲಿ ಯಾವೆಲ್ಲ ಕಂಪನಿಗಳು ಮೈಕ್ರೋ ಫೈನಾನ್ಸ್ ಮತ್ತು ಯಾವೆಲ್ಲ ಸಂಸ್ಥೆಗಳು ಬ್ಯಾಂಕಿನ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸುವ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಸಂಸ್ಥೆಗಳು ಎಂದು ಕ್ಲಿಯರ್ ಕಟ್ ಆಗಿ ತಿಳಿಸಲಾಗಿದೆ. ಗಮನಿಸಿ, ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಸಂಸ್ಥೆ, ಅಂದ್ರೆ ಬ್ಯಾಂಕಿನ ಅಧೀನದಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಈ ಒಂದು ವಿಚಾರವನ್ನ ಕರ್ನಾಟಕ ಸರ್ಕಾರವೇ ತಿಳಿಸಿದೆ ಸ್ನೇಹಿತರೆ, ಒಮ್ಮೆ ಇತ್ತ ಗಮನ ಕೊಡಿ. ಮುಂದುವರಿದು ಧರ್ಮಸ್ಥಳ ಬಡ್ಡಿ 14% ಬಡ್ಡಿ ಅಥವಾ 14% ಬಡ್ಡಿ ಇರತಕ್ಕಂಥದ್ದನ್ನು 40% ಅಂತ ಹೇಳ್ತಕ್ಕಂಥವ್ರು ಒಮ್ಮೆ ಇತ್ತ ಗಮನ ವಹಿಸಿ ಸ್ನೇಹಿತರೆ. ನಾವೆಲ್ಲರೂ ಕೂಡ ನೋಡ್ತಾ ಇರ್ತಕ್ಕಂಥ ಒಂದು ಗೂಗಲ್ ಏನಿದೆ, ಗೂಗಲಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಆಫ್ SKDRDP ಅಂತ ನೀವು ಸರ್ಚ್ ಮಾಡಿದ್ರಿ ಅಂತ ಹೇಳಿದ್ರೆ ಆ ಗೂಗಲ್ಲೇ ಸಾರ್ವತ್ರಿಕ ಸತ್ಯವನ್ನು ಹೇಳ್ತಕ್ಕಂಥ ಒಂದು ಗೂಗಲ್ಲೇ 14% ಬಡ್ಡಿ ಅಂತ ಹೇಳ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಡ್ಡಿ ಏನಪ್ಪ ಅಂತ ಹೇಳಿದ್ರೆ 14% ಕಡಿತ ದರ ಬಡ್ಡಿ ಸ್ನೇಹಿತರೆ. ನಿಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಅಪ್ಲಿಕೇಶನನ್ನು ಕೂಡ ಹೊರಡಿಸಿದರೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಗಳು ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ ಹೇಳ್ಬಿಟ್ಟು ಆ ಒಂದು ಯಾವುದೋ ಅಪ್ಲಿಕೇಶನಲ್ಲಿ ಸಿಗುತ್ತೆ. ಅದರಲ್ಲಿ ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಡ್ಡಿ ಎಷ್ಟು ಅಂತ ಹೇಳಿದ್ರೆ ಇದು ಪ್ಲೇಸ್ಟೋರಲ್ಲಿ ಸಿಗ್ತಕ್ಕಂಥ ಒಂದು ಅಪ್ಲಿಕೇಶನ್ ಸ್ನೇಹಿತರೆ. ನೀವು ಕೂಡ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಬೋದು. ನೋಡಿ, ಇಲ್ಲಿ ಬಡ್ಡಿ ದರ ಲೆಕ್ಕವನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ 1,00,000 ರೂಪಾಯಿ ಪ್ರಿನ್ಸಿಪಲ್ ಅಂದರೆ ಅಸಲಿಗೆ 14% ಬಡ್ಡಿ ದರ 1 ವರ್ಷಕ್ಕೆ ಅಂತ ಹೇಳುವಾಗ ಕೆಳಗಡೆ ಅಷ್ಟೂ ಕೂಡ ಡೀಟೇಲ್ಸ್ ಉಂಟು ಸ್ನೇಹಿತರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 1,00,000 ಪ್ರತಿನಿಧಿನ ಪಡ್ಕೊಂಡ್ರು ಅಂತ ಹೇಳಿದರೆ 1 ವರ್ಷಕ್ಕೆ ಕೇವಲ 6,992 ರೂಪಾಯಿ ಬಡ್ಡಿಯನ್ನು ಪಾವತಿಸ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಧರ್ಮಸ್ಥಳ ಸಂಸ್ಥೆಯ ಬಡ್ಡಿ ಜಾಸ್ತಿ ಅಂತ ಹೇಳ್ತಕ್ಕಂಥವ್ರು 40% ಅಂತ ಹೇಳ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಳಿ, ಇದು 40% ಅಲ್ಲ, 14% ಸ್ನೇಹಿತರೆ. ನೀವು ಇಲ್ಲಿ ಕೂಡ ಗಮನಿಸ್ಬೋದು, ಏನಪ್ಪ ಅಂತ ಹೇಳಿದರೆ ಬಡ್ಡಿ ದರದ ಒಂದು ಸೂತ್ರ ಏನಿದೆ, PTR/100 ಅಂತ ಹೇಳ್ಬಿಟ್ಟು. ಸೊ ನೋಡಿ ಸ್ನೇಹಿತರೆ, ಅಸಲು P ಅಂದರೆ ಅಸಲು ಪ್ರಿನ್ಸಿಪಲ್ 10,000, T ಅಂದರೆ ಅವಧಿ ಟರ್ಮ್ 50 ವಾರ, ಸೊ R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ. ಸೊ ಇತ್ತ ನೀವು ಗಮನಿಸ್ಬೋದು ಸ್ನೇಹಿತರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಡ್ಡಿ ದರ ಹೇಗೆ ಅಂತ ಹೇಳ್ಬಿಟ್ಟು 10,000 ಇಂಟು ಅವಧಿ ತಗೊಂಡಿದ್ದು 1 ವರ್ಷ 50 ವಾರಕ್ಕೆ ಇಂಟು 14% ಅಂತ ಹೇಳುವಾಗ 700 ರೂಪಾಯಿ ಬರ್ತದೆ ಸ್ನೇಹಿತರೆ. ಸೊ ಧರ್ಮಸ್ಥಳದಲ್ಲಿ ವಾರ ಕಂತನ್ನು ಪಾವತಿ ಮಾಡಲಿಕ್ಕೆ ಇಲ್ಲಿ 10,000 ಪ್ಲಸ್ 700 ಬಡ್ಡಿ. ಸೊ ಇದನ್ನು 50 ವಾರಕ್ಕೆ ಡಿವೈಡ್ ಮಾಡಿದರೆ 1 ವಾರಕ್ಕೆ 214 ರೂಪಾಯಿ ಬರ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಧರ್ಮಸ್ಥಳ ಸಂಸ್ಥೆಯನ್ನು ದೂಷಿಸ್ತಕ್ಕಂಥವ್ರು ಅಥವಾ ಧರ್ಮಸ್ಥಳ ಸಂಸ್ಥೆಯ ಬಡ್ಡಿ ಜಾಸ್ತಿ ಅಂತ ಹೇಳ್ತಕ್ಕಂಥವ್ರು ಸ್ವಲ್ಪ ಜ್ಞಾನವನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಹಾಗಾಗಿ ಧರ್ಮಸ್ಥಳ ಸಂಸ್ಥೆ ಎಲ್ಲರಿಗೂ ಕೂಡ ಒಳಿತು ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಸಂಸ್ಥೆ ಒಟ್ಟಿಗೆ ನಿಲ್ಲೋಣ ಸ್ನೇಹಿತರೆ.